ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತರೀಕೆರೆ ನೂತನ ಪೊಲೀಸ್ ವಸತಿ ಗೃಹ ಕಟ್ಟಡ ಶಂಕುಸ್ಥಾಪನೆ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸರವರು ನೆರವೇರಿಸಿಕೊಟ್ಟರು. ಹಾಗೂ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪರಶುರಾಮಪ್ಪ, ಸಿಪಿಐ ರಾಮಚಂದ್ರ ನಾಯ್ಕ, ಪುರಸಭೆ ಸದಸ್ಯರಾದ ಲೋಕೇಶ್ ಮತ್ತು ಸತ್ಯನಾರಾಯಣ, ಪುರಸಭೆ ಮುಖ್ಯಾಧಿಕಾರಿ ರಂಜಿತ್ ಹಾಗೂ ಶಮೀವುಲ್ಲಾ, ಶರೀಫ್, ಪೈಲ್ವಾನ್ ಗಂಗಾಧರ್, ಜಯ ಕರ್ನಾಟಕ ಜಗದೀಶ್, ಆದಿಲ್ ಬಾಷಾ, ಅಣ್ಣಪ್ಪ, ಬುಕ್ಕಂಬುದಿ ಗುರುಮೂರ್ತಿ, ಎಇ ರಾಜೇಶ್, ಡಬಲ್.ಇ ವೀರಭದ್ರಪ್ಪ ಹಾಗೂ ವಂದನಾರ್ಪಣೆ ಶಿವಕುಮಾರ್, ಪ್ರಾರ್ಥನೆ ಪ್ರದೀಪ್ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಕರ್ಕುಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಈಗಾಗಲೇ ಈ ಒಂದು ಕಾರ್ಯಕ್ರಮ ಉಪಸ್ಥಿರತಕ್ಕಂತಹ ನಮ್ಮ ಪುರಸಭಾ ಸದಸ್ಯರು, ಈ ವಾರ್ಡಿನ ಕೌನ್ಸಿಲರ್ ಲೋಕೇಶ್ ಅವರೇ ಮತ್ತು ಈ ಒಂದು ಉಪವಿಭಾಗದ ಡಿವೈಎಸ್ಪಿ ಆದಂಥ ಪರಶುರಾಮಪ್ಪನವರೇ ಹಾಗೂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ರಾಜೇಶ್ ಅವರೇ, ರಾಜೇಶ್ ಅಲ್ಲಲ್ಲ ವೀರಭದ್ರಪ್ಪನವರೇ ಹಾಗೂ ನಮ್ಮ ಸದಸ್ಯರಾದಂಥ ಮತ್ತೊಬ್ಬ ಸತ್ಯನಾರಾಯಣ ಅವರೇ, ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ AWL ಅಂತ ರಾಜೇಶ್ ಅವರೇ, ಸಮೀವುಲ್ಲಾ ಶರೀಫ್ ಅವರೇ, ನಮ್ಮ ತರೀಕೆರೆಯ ಇನ್ಸ್ಪೆಕ್ಟರ್ ಅಂತ ರಾಮಚಂದ್ರ ನಾಯಕ್ ಅವರೇ ಹಾಗೂ ಮುಖ್ಯಾಧಿಕಾರಿಗಳಂತ ರಂಜನ್ ಅವರೇ ಹಾಗೂ ಇಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ನಾಮಿನಿ ಸದಸ್ಯರಾದಂಥ ನಮ್ಮ ಆದಿಲ್ ಬಾಷಾ ಅವರೇ, ಮಾಜಿ ಸದಸ್ಯರಾದ ಅಣ್ಣಯ್ಯನವರೇ, ಜಗದೀಶ್ ಅವರೇ, ನಮ್ಮ ಗಂಗಾಧರ್ ಅವರೇ, ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಅವರ ಕುಟುಂಬದವರು ಕೆಲವರು ಬಂದಿದ್ದಾರೆ ಮತ್ತು ಹಿರಿಯರತಕ್ಕಂಥ ಎಲ್ಲ ಭಾಗದ ಅಣ್ಣ ತಮ್ಮಂದಿರುತ್ತೆ. ಇವತ್ತು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ ನಮಗೆ ಇವತ್ತು ಶಾಂತಿ, ಸುವ್ಯವಸ್ಥೆ, ಕಳತನ ಇವೆಲ್ಲವನ್ನೂ ಕೂಡ ಅವರಿಗೆ ಬೇರೆಯವರಿಗೆ ಅದರ ಒಂದು ಟೈಮಿಂಗ್ ಇರುತ್ತೆ ಡ್ಯೂಟಿಗೆ. ಪೊಲೀಸ್ ಇಲಾಖೆಗೆ ಟೈಮೇ ಇರೋದಿಲ್ಲ. ನೆನ್ನೆ ಫೋನ್ ಮಾಡ್ತೀನಿ, ರಾಮಚಂದ್ರ ನಾಯಕ್ ಬೆಂಗಳೂರಾಗಿದ್ದೀನಿ ಸರ್ ಅಂತ, ರಾತ್ರಿಗೆ ಕಳ್ಳರನ್ನು ಹುಡ್ಕೊಂಡು ಹೋಗ್ತಿರ್ಬೇಕು. ಎಲ್ಲರೂ ಇಲ್ಲಿ ತುಂಬ ಜನ ಸ್ಟಾಫ್ ಇದ್ದಾರೆ ನಾನು ಅಂದ್ಕೊಂಡೆ. ಮೊನ್ನೆ ಕೇಳಿದೆ, ಏನಂದ್ರೆ ಅಷ್ಟೊಂದು ಜನ ಸ್ಟಾಫ್ ಇದ್ದಾರೆ ಹೇಳ್ರಿ ಇಲ್ಲಿ ಅಂತಂದೆ. ಹೇಳಿದ್ರು ಅವಾಗ ಲೆಕ್ಕ ರಾಮಚಂದ್ರ ನಾಯಕ್ ಸರ್, ಹಿಂಗೆ ಒಬ್ರು ಅಲ್ಲಿ ಹೋಗಿದ್ದಾರೆ, ಒಬ್ರು ಕೋರ್ಟ್ ಡ್ಯೂಟಿ ಇರಬೇಕು, ಒಬ್ರು ಕಂಪ್ಲೇಂಟ್ ಬರಬೇಕು, ಒಬ್ರು ಇನ್ನೊಬ್ರು ಅಲ್ಲಿಗೆ ಹೋಗ್ಬೇಕು, ಈ ಥರ ಹೇಳ್ತಾ ಹೋದ್ರೆ ಶಾರ್ಟೇಜ್ ಆಗ್ತಿತ್ತು ಅಂದ್ಬಿಟ್ಟು ನಾನು. ಯಾಕೆಂದರೆ BH ರೋಡ್ ತುಂಬಾ ಕೆಲವು ಟೈಮು ತೊಂದರೆ ಆಗ್ತಿತ್ತು ಓಡಾಡಲಿಕ್ಕೆ. ಅವಾಗ ಯಾಕೆ ಏನು ಅಂತ ಕೇಳಿದಾಗ ತಕ್ಷಣ SP ಅವರು ಒಂದು ಅಡಿಷನ್ ಕೊಟ್ಟರು, ಒಂದಿಷ್ಟು 8 ಜನ ಆ ಅಂತರಗಟ್ಟೆ ಜಾತ್ರೆ ಟೈಮಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ವಿ. ಅದನ್ನು ತುಂಬ ಮುತುವರ್ಜಿ ವಹಿಸಿ ನಮ್ಮಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲಿ, ವರ್ಷ ಒಂದು ಏನಾರು ಒಂದು ಆಗೋದು ಆ ಜಾಗದಲ್ಲಿ. ಈ ಎತ್ತುಗಳಿಗೆ ಕಾಯ ಆಗೋದು, ಅಲ್ಲಿ ಲಾಸ್ಟ್ ಟೈಮು ಅಲ್ಲೊಂದು ಪೆಟ್ಟಿಗೆ ಅಂಗಡಿ ಮೇಲೆ ನೋಡ್ಬಿಡ್ತಿತ್ತು, ಜನಗಳಿಗೆಲ್ಲ ಆಗ್ತಿತ್ತು. ಇವತ್ತು ಬ್ಯಾರಿಕೇಡ್ ಹಾಕಿ ಇದು ಮಾಡಿದಿರಿ. ಆದರೂ ದುರಾದೃಷ್ಟವಶಾತ್ ನಮ್ಮ ವೀರೇಂದ್ರ ಅವರಿಗೆ ತುಂಬ ಏಟಾಗಿ ನಮಗೆ ಅವತ್ತು ಗಾಬರಿ ಆಗಿತ್ತು. ಜೀವದ ತೊಂದರೆ ಆಗುತ್ತೆ ಅನ್ನೋ ಮಟ್ಟಕ್ಕೆ ಕಾನ್ಶಿಯಸ್ ಇದ್ರು. ದೇವರಿಂದ ಇವತ್ತೆಲ್ಲ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ದಾರೆ. ಅವರಿಗೆ ಇನ್ನೂ ಬೇಗ ಗುಣಮುಖರಾಗಲಿ ಅಂತ ಹಾರೈಸಿ, ಒಟ್ಟಾರೆ ಒಳ್ಳೆಯ ಕೆಲಸವನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಇವತ್ತು ಸಣ್ಣ ಪುಟ್ಟ ಕಳ್ತನಗಳು ಆಗ್ತಿದೆ, ಅದನ್ನು ಕೂಡ ಚೇಸ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ನಮ್ಮವರು ಕಂಪ್ಯಾರಿಟಿವ್ ಅಂತ ದೊಡ್ಡ ಗಲಾಟೆ ದೊಂಬಿ ಜಾಗ ಅಲ್ಲ, ಒಂದು ಒಳ್ಳೆ ವಾತಾವರಣ ಇರತಕ್ಕಂಥ ಜಾಗ. ಇವತ್ತು ನಾವು ಹಿಂದೆ ಇದು ಆದಷ್ಟು ಬೇಗ ಎಲ್ಲ ಮುಗಿಸ್ಬೇಕು. ನಾನು ಇಂಜಿನಿಯರಿಂಗ್ ಹೇಳ್ತಿರ್ತಕ್ಕಂಥದ್ದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AWL ಅವರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಲೋಪ ಆದರೆ ನೀವೇ ಕಾರಣಕರ್ತರಾಗ್ತೀರಿ. DYSP ಅವರು ಮತ್ತು ಸಿಬ್ಬಂದಿಯವರು ಅವಾಗವಾಗ ಬಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರೆ ಏರಿದ್ರಲ್ಲ ಈಗ ಪ್ರಾಬ್ಲಮ್ಮು ಸಕ್ಕರೆಪಟ್ಟಣದಲ್ಲ ಸಿಂಗಡಿಗೆಲ್ಲ ಹಂಗೆ ಆಗಬಾರ್ದು. ಅದಕ್ಕೋಸ್ಕರ ಒಂದು 50-100 ವರ್ಷ ಬರಬೇಕು, ಆ ಥರ ಮನೆಗಳು ಇರಬೇಕು ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಇಂಜಿನಿಯರ್ಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ತರೀಕೆರೆಯಲ್ಲಿ DYSP ಹೇಳ್ದಂಗೆ ತುಂಬ 100 ಮನೆಗಳು ಅವಶ್ಯಕತೆ ಇದೆ, 100 ನಮ್ಮ ಕ್ಷೇತ್ರದಲ್ಲಿ. ಹಂತವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಡ್ತೇವೆ. ನಿಮಗೆ ಗೊತ್ತಿರುವುದು, ನಮಗೆ ತುಂಬ ಜನ ಶಿವನಿಲಿ ಒಂದು ಸ್ಟೇಷನ್ ಕೊಡಿ, ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು
ಒಂದು 6 ತಿಂಗಳಿಂದ ನಾನು ಪ್ರಶ್ನೆ ಹಾಕಿದ್ದೆ, ನನ್ನ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದರು. ಯಾವುದು ಶಿವನಿಲ್ ಕೊಡಲಿಕ್ಕೆ ಅದು ಬರೋದಿಲ್ಲ, ಕ್ರೈಟೀರಿಯಾಗಳಿಲ್ಲ, ಕ್ರೈಮ್ ಕಡಿಮೆ ಇದೆ, ಮತ್ತು ಅದು ಏನೋ ಕ್ರೈಟೀರಿಯಾಗಳಿದೆ ಅಂತ ಅವೆಲ್ಲವೂ ಪಾಸ್ ಆಗಬೇಕು, ಅದು ಆಗ್ತಾ ಇಲ್ಲ, ಕೊಡೋಕ್ಕಾಗೋದಿಲ್ಲ ಅಂತಂದರು. ಅದಕ್ಕೆ ಈ ಫೌಂಡೇಶನ್ ಸರಿ ಇರಬೇಕು. ನಾವು ಅಲ್ಲಿ ಕೇಳಬೇಕಿದ್ರೆ ಅಲ್ಲಿ ಕೇಳಬೇಕು ಅಂತ ಮತ್ತೊಂದ್ರು ಕೇಳೋದಿಲ್ಲ. ಇಲ್ಲಿಂದ ಫೌಂಡೇಶನ್ ಏನಾದ್ರು ಬಿಗಿ ಮಾಡಿದ್ರೆ ಅಲ್ಲೋ ಕೇಳ್ಬೋದು. DYSP ಅವರು ಮತ್ತು SP ಅವರು ರಿಪೋರ್ಟ್ ಭಾಳ ಇಂಪಾರ್ಟೆಂಟ್, ಮುಖ್ಯ. ಅವ್ರಿಬ್ಬರು ಒಂದು ಚೂರು ಫೇವರ್ ಆಗಿ ಆಗ್ತದೆ. BOP ಹೊತ್ತು ಅದು ಕಾನೂನು ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಇರೋದನ್ನೇ ಬರೀಬೇಕಾಗುತ್ತೆ. ಏನು ಸುಮ್ಮನೆ ಬರೀಕ್ಕೂ ಬರೋದಿಲ್ಲ. ಒಟ್ಟಾರೆ ನಾನು SP ಕೂಡ ಮನವಿ ಮಾಡ್ತೀನಿ, ನೀವು ಕಳಿಸ್ಕೊಡಿ ಸರ್, ನೋಡೋಣ, ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ 50% ಇದ್ಕೊಂಡು ಏನಾದರೂ ಮಾಡ್ಬೋದು. ತುಂಬ ಆ ಭಾಗದಲ್ಲಿ ಶಿವನಿಲಿ ಸ್ಟೇಷನ್ ಬೇಕು ತುಂಬ ಜನ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ. ಇವತ್ತು ಸುಮಾರು 3,85,00,000 ನಿಯರ್ಲಿ 4 crores ಒಂದು ಕಾಮಗಾರಿ ಇದು. ತುಂಬ ಚೆನ್ನಾಗಿ ಬರಬೇಕು. 12 ಮನೆ ಕಟ್ತಾ ಇದ್ದೀವಿ. 12 ಮನೆ ಯಾರಿಗೂ ಸಾಕಾಗೋದಿಲ್ಲ, ಆ ಥರ ಇದೆ. ಆದರೂ ಕೂಡ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಒಂದೇ ಕಡೆ ಬರೋದ್ರಿಂದ ಒಂಚೂರು ಅನುಕೂಲ ಆಗ್ತದೆ. ಇದು ಒಳ್ಳೆಯ ಈ ನಮ್ಮ ತರೀಕೆರೆಯಲ್ಲಿ ತುಂಬ ವ್ಯಾಲ್ಯೂಬಲ್ ರೆಸಿಡೆನ್ಷಿಯಲ್ ಜಾಗ ಅಂದರೆ ಇದು. ಬೇರೆ ಎಲ್ಲದಕ್ಕಿಂತ ಇಲ್ಲಿ ವಿಶಾಲವಾದ ರಸ್ತೆಗಳು, ವಿಶಾಲವಾಗಿರ್ತಕ್ಕ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ಜಾಗ, ಪೊಲೀಸ್ ಸ್ಟೇಷನ್, ಸ್ಕೂಲು, ಕಾಲೇಜು ಎಲ್ಲದಕ್ಕೂ ಹತ್ತಿರವಾಗಿರ್ತಕ್ಕಂಥ ಜಾಗ. ಏನಾದರೂ ನಾವು ವ್ಯಾಲ್ಯೂ ನೋಡ್ಕೊಂಡು ಹೋದರೆ ತುಂಬ ಹೈಯೆಸ್ಟ್ ರೆಸಿಡೆನ್ಷಿಯಲ್ಸ್ ವ್ಯಾಲ್ಯೂ ಇರೋದು ಇಲ್ಲಿ, ತಗ್ಗಿಲ್ಲ. ದೇಶದಲ್ಲಿ 3 ಜನ ಕರ್ತವ್ಯ ನಿರತರಾಗಿರುವಂಥ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸಬೇಕು, ಗೌರವಿಸಬೇಕು ಅಂದರೆ ಮೊದಲನೇದಾಗಿ ನಾವು ಡಾಕ್ಟ್ರಿಗೆ, ಅವರು ಸಾರ್ವಜನಿಕರ ಹಿತದಲ್ಲಿ ತುಂಬ ಸಾರ್ವಜನಿಕರಲ್ಲಿ ತುಂಬ ಕೆಲಸ ಮಾಡಿಕೊಡ್ತಾರೆ. ಅದಾದ ನಂತರ ನಾವು 2ನೇದು ಮಂದಿ ಯೋಧರಿಗೆ, ನಮ್ಮ ದೇಶವನ್ನು ಕಾಯುವಂಥ ಯೋಧರಿಗೆ ನಾವು ನಿಜವಾಗ್ಲೂ ಗೌರವವನ್ನು ಸಲ್ಲಿಸಬೇಕು. 3ನೇದಾಗಿ ಹೇಳ್ಬೇಕು ಅಂತಂದರೆ ನಾವು ನೀವು ಎಲ್ಲ ಉತ್ತಮವಾಗಿರಬೇಕು, ಶಾಂತಿಯಿಂದ ಇರಬೇಕು. ಯಾವುದೇ ಒಂದು ಗಲಾಟೆ ಗದ್ದಲ ಆಗಿಲ್ದಂಗೆ ನಾವೆಲ್ಲ ಅನ್ಯೋನ್ಯತೆಯಾಗಿ ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ನಗರ ಹಾಗೆ ಸುಂದರವಾಗಿರ್ಬೇಕು, ಶಾಂತಿಯುತವಾಗಿರ್ಬೇಕು ಅಂದರೆ ನಮ್ಮ ಪೊಲೀಸ್ನವರೇ ಕಾರಣ ಅಂತೇಳಿ ಪೊಲೀಸ್ನವರಿಗೂ ನಾವು ನಮ್ಮೆಲ್ಲರ ಪರವಾಗಿ ಅಂದರೆ ನಾವೆಲ್ಲರೂ ಗೌರವವಾಗಿ ಸಲ್ಲಿಸಲೇಬೇಕು ಅನ್ನೋದನ್ನು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಹಿಂದೆ ಎಲ್ಲ ನಾವೆಲ್ಲ ನೋಡ್ತಿದ್ದಂಗೆ ಸಂದರ್ಭದಲ್ಲಿ ಸುಮಾರು 20ರಿಂದ 30-40 ಮನೆಗಳಿದ್ವು. ಹೆಂಗಾಗಿತ್ತು ಅಂತಂದ್ರೆ ಏರಿಯಾದಲ್ಲಿ ನೋಡೋಕ್ಕೆ ಒಂದು ಖುಷಿ ಆಗೋದು ನಮಗೆ. ಸಂಜೆ ಹೊತ್ತಿಗೆ ಈ ಕಡೆ ಎಲ್ಲ ಬರ್ತಿದ್ದಾಗ ಅಷ್ಟು ಜನ ಪೊಲೀಸ್ನವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲ ಆಟ ಆಡಿದ್ದು, ಎಲ್ಲ ಪ್ರತಿಯೊಂದು ಬಾಳೆ ಮಾಡಿದಂಥ ಜಾಗ. ಆದರೆ ಇಷ್ಟು ದಿನಗಳು ಡಿಲೇ ಆಯಿತು. ಆದರೆ ನಮ್ಮ ಶಾಸಕರು ಎತ್ತೆಚ್ಚೆತ್ಕೊಂಡು ಇದನ್ನು ಜಲ್ದಿ ಈಗ ಏನು ಈ ಕಟ್ಟಡವನ್ನು ಮಾಡೋಕ್ಕೆ ಹೊರಟಿದ್ದಾರೆ, ಸಂಪೂರ್ಣವಾಗಿ ಯಥೇಚ್ಛವಾಗಿ ಮುಗಿದು ಇನ್ನು ಜಾಸ್ತಿ ಜನಕ್ಕೂ, ಜಾಸ್ತಿ ನಮ್ಮ ಪೇದೆದವರಿಗೂ ಒಂದು ಒಳ್ಳೆ ವಸತಿ ಗೃಹ ಸಿಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಭಗವಂತನಿಗೂ ನಮ್ಮ ಶಾಸಕರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಅಷ್ಟೇ ತಾನೇ, ಈಗ ತಾನೇ ನಮ್ಮ ಶಾಸಕರು ಹೇಳಿದ್ರು ನಾನು ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಆ ಭಗವಂತನ ಕೃಪೆ ಇರಬೇಕು ಅಂತೇಳಿ. ಹಾಗೆ ನಮ್ಮ ಪೊಲೀಸ್ನವರು, ನಮ್ಮೆಲ್ಲ ಸಾರ್ವಜನಿಕರು ಕೃಪೆ, ಆ ಭಗವಂತನ ಕೃಪೆಯಿಂದ ನಮ್ಮ ಶಾಸಕರಿಗೆ ಮಿನಿಸ್ಟರ್ಗಿರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಅಷ್ಟೇ ಅಲ್ಲ, ಕೆಲವೊಂದು ವಿಷಯಗಳಿಗೆ ನಾನು ಅನ್ಕೊಂಡಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೆಲವೊಂದು ಸತಿ ಹೋಗಕ್ಕೆ ನಮಗೆ ಹೆದರಿಕೆ ಆಗೋದು. ಯಾಕಪ್ಪ ಅಂತಂದ್ರೆ ಪೊಲೀಸ್ನವ್ರು ಏನಪ್ಪ ಆ ರೀತಿ ಇದಾರೇನಪ್ಪ ಅನ್ಸೋದು. ಬಟ್ ಇಷ್ಟಿನ ದಿನಗಳನ್ನ ನೋಡಿದಾಗ ನಿಜವಾಗ್ಲೂ ನಮಗೆ ಖುಷಿ ಆಗ್ತಿದೆ. ಅಲ್ಲಿ ಹೋದಾಗ ನಾವೇನೇ ಒಂದು ಕೊರತೆಗಳು, ಸಾರ್ವಜನಿಕ ಅಹವಾಲುಗಳನ್ನು ತಗೊಂಡು ಹೋದಾಗ ಅಲ್ಲಿ ಕುತ್ಕೊಂಡು ಸಮಸ್ಯೆಯಿಂದ ಕೂರಿಸಿ ಕ್ಲೀನಾಗಿ ಕೇಳಿಸಿ ಏನೇ ಇದೆ ಸಮಸ್ಯೆ ಅಂತ ಬಗ್ಗೆ